ಕೇಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಎಚ್ಡಿಕೆ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಮನವಿ ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸುಮಾರು 5,000 ಪುಟಗಳ ಭಾಷಾಂತರ ವರದಿ ಸಲ್ಲಿಕೆ ಮಾಡಿದೆ. ಇದೀಗ ರಾಜ್ಯಪಾಲ ನಿರ್ಧಾರದ ಮೇಲೆ ಎಚ್ಡಿಕೆ ಪ್ರಕರಣದ ಭವಿಷ್ಯ ನಿರ್ಧಾರವಾಗಲಿದೆ. 2007ರಲ್ಲಿ ಎಚ್ಡಿಕೆ ಸಿಎಂ ಆಗಿದ್ದಾಗ ಸಂಡೂರು ತಾಲೂಕಿನಲ್ಲಿ 550 ಎಕರೆ ಭೂಮಿಯನ್ನ ಕಾನೂನು ಬಾಹಿರವಾಗಿ ಗಣಿ ಗುತ್ತಿಗೆ ಮಂಜೂರಾತಿ ಮಾಡಿದ ಆರೋಪದಡಿ ಕುಮಾರಸ್ವಾಮಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೀಗ ಇದೇ ಪ್ರಕರಣ ಎಚ್ಡಿಕೆಗೆ ಕಾನೂನು ಸಂಕಷ್ಟ ತಂದೊಡ್ಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮೋಹನ್ ದಾಸ್ ನಡುವೆ ಟ್ವೀಟ್ ವಾರ್ ಜೋರಾಗಿದೆ. ಬೆಂಗಳೂರಿನ ಐಟಿ ಸ್ಟಾರ್ಟ್ಅಪ್ಗಳ ಬಗ್ಗೆ ಖರ್ಗೆ ಪೋಸ್ಟ್ಗೆ ಮೋಹನ್ ದಾಸ್ ಪೈ ತಿರುಗೇಟು ನೀಡಿದ್ರು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಇದೆಲ್ಲ ತಿಳಿದಿದೆ. ನಮ್ಮ ಜೀವನ ಸುಧಾರಿಸಲು ನೀವು ಏನು ಮಾಡಿದ್ದೀರಿ? ಗುಂಡಿಗಳಿಲ್ಲದ ನಗರ ಮಾಡುವ ಬಗ್ಗೆ ಗ್ಯಾರಂಟಿ ಇದೆಯಾ ಅಂತ ಟಾಂಗ್ ನೀಡಿದ್ರು. ಇದು ರಾಕೆಟ್ ಸೈನ್ಸ್ ಅಲ್ಲ ಎಂದ ಮೋಹನ್ ದಾಸ್ ಪೈಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಕೀಬೋರ್ಡ್ ವಾರಿಯರ್ಸ್ಗಳಿಗೆಲ್ಲ ಉತ್ತರ ಯಾಕೆ ಕೊಡಬೇಕು? ಕೀಬೋರ್ಡ್ ವಾರಿಯರ್ಸ್ ಸಲಹೆಗೆ ಅಂತಾನೆ ಒಂದು ಸಮಿತಿ ಇದೆ, ಅಲ್ಲಿ ಮಾತನಾಡಲಿ. ಇಂಥವರು ಯಾಕೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಿಲ್ಲ? ನಮ್ಮ ಮಾತಿನಿಂದ ರಾಜ್ಯಕ್ಕೆ ಏನು ನಷ್ಟ ಆಗುತ್ತೆ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ವಿರೋಧಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಸಿದ್ಧತೆ ನಡೆಸಿಕೊಳ್ತಿದ್ದಾರೆ. ಬಿಜೆಪಿ ನಾಯಕರ ಹೋರಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಮೊದಲು ಯಾವ ಬಣದ ಪ್ರತಿಭಟನೆ ಅಂತ ಹೇಳಲಿ, ರಾಜ್ಯಾಧ್ಯಕ್ಷ ವಿಜೇಂದ್ರ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಯತ್ನಾಳ್ ಬಣದ ನಾಯಕರು ಹೋಗ್ತಿಲ್ಲ. ವಾಲ್ಮೀಕಿ ಮುಡಾ ಹೋರಾಟದಲ್ಲೂ ಬಿಜೆಪಿ ಬಣ ಬಡಿದಾಟ ಹೆಚ್ಚಾಗಿತ್ತು. ಯಾವ ಹೋರಾಟವೂ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಬಿಜೆಪಿ ನಾಯಕರ ಹೋರಾಟ ವೇಸ್ಟ್ ಆಫ್ ಟೈಮ್ ಅಂತ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ಕಾಲಿಳಿದಿದ್ದಾರೆ. ರಾಯಚೂರು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿದೆ. ಸಂಸದ ಜಿ. ಕುಮಾರ್ ನಾಯಕ್ ಮುಂದೆ ಕೈ ಕಾರ್ಯಕರ್ತರು ನೋವು ತೋಡಿಕೊಂಡಿದ್ದಾರೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕಾರ್ಯಕರ್ತರು ದೂರುಗಳ ಸುರಿಮಳೆ ನೀಡಿದ್ರು. ಬಿಲ್ಡಪ್ ಕೊಡೋರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಬೆಲೆ ಇದೆ. ಅಂತವರು ಪಕ್ಷ ಸಂಘಟನೆ ಮಾಡಲ್ಲ. ಮುಖಂಡರು ಬರೀ ಪಕ್ಷ ದ್ರೋಹದ ಕೆಲಸ ಮಾಡ್ತಾರೆ. ಪಕ್ಷ ನಂಬಿರುವ ಬಡ ಕಾರ್ಯಕರ್ತರು ಹಾಳಾಗಿದ್ದಾರೆ ಅಂತ ಸಂಸದರ ಎದುರು ಅಳಲು ತೋಡಿಕೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.